ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವ್ರ ಜನರೇ, ಬೆಳಗಿನ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಮುಂಜಾನೆ ದೇವರು ನಮ್ಮನ್ನು ತನ್ನ ಅದ್ಭುತವಾದ ಕೃಪೆಯಲ್ಲಿ ನಡೆಸಿದ್ದಾನೆ. ನಿಜವಾಗ್ಲೂ ಆತನ ಎಷ್ಟು ಒಳ್ಳೆಯವನಾಗಿದ್ದಾನೆ. ಸೊ ಈ ದಿನ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು 17ನೇ ಅಧ್ಯಾಯ ಅದರ 7ನೇ ವಾಕ್ಯ, 6 ಮತ್ತು 7ನೇ ವಾಕ್ಯವನ್ನು ನೋಡುವುದಾದರೆ 6ನೇ ವಾಕ್ಯದ ಬಿ ಭಾಗದಲ್ಲಿ ಹೀಗೆ ನೋಡುತ್ತೇವೆ. ಪ್ರಿಯ ದೇವ ಜನರೇ, ಲೋಕವನ್ನ ಅಲ್ಲಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಲೋಕವನ್ನ ಅಲ್ಲಕಲ್ಲೋಲ ಮಾಡುವಂತ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ. ಈ ಮಾತನ್ನ ಥೆಸಲೋನಿಕದಲ್ಲಿರುವಂತಹ ಆ ಜನರು ಪೌಲ ಮತ್ತು ಸೀಲರ ಕುರಿತಾಗಿ ಹೇಳುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಂದು ಚರಿತ್ರೆಯಲ್ಲಿ ನಾವು ಹೀಗೆ ನೋಡುವಾಗ ಅಂಪಿಪೋಲಿ ಮತ್ತು ಅಪೋಲೋನ್ಯ ಎನ್ನುವಂಥ ಸ್ಥಳಗಳನ್ನು ದಾಟಿಕೊಂಡು ಥೆಸಲೋನಿಕಕ್ಕೆ ಬಂದಾಗ ಅಲ್ಲಿರುವಂಥ ಜನರು ಪೌಲ ಮತ್ತು ಸೀಲರನ್ನು ನೋಡಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಅವ್ರು ಹೇಳ್ತಾರೆ ಅಂದರೆ, ಅದರ ಹಿಂದಿನ ಅಧ್ಯಾಯವನ್ನು ನಾವು ಧ್ಯಾನ ಮಾಡುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಒಬ್ಬ ಕಣಿ ಹೇಳುವಂಥ ಸ್ತ್ರೀ, ಆಕೆ ದೇವರ ಒಂದು ಕೃಪೆಯಿಂದ ಪೌಲನ ಒಂದು ಮಾತಿನ ಮೂಲಕವಾಗಿ ಆಕೆ ಆ ಒಂದು ಕೆಲಸವನ್ನು ಬಿಟ್ಟು, ಅಂದರೆ ಆಕೆಯೊಳಗಿರುವಂಥ ಆ ದೆವ್ವ ಆಕೆಯನ್ನು ಬಿಟ್ಟು ಹೋದಾಗ ಆಕೆ ಸ್ವಸ್ಥತೆ ಹೊಂದಿಕೊಳ್ಳುವುದನ್ನು ಮತ್ತು ಆ ಕಾರ್ಯ ಆದಮೇಲೆ ಪೌಲ ಸೀಲರನ್ನು ಹಿಡಿದು ಸೆರೆಮನೆಗೆ ಹಾಕುವುದನ್ನು, ಅಲ್ಲಿ ಅವರನ್ನು ಹಿಂಸೆ ಪಡಿಸುವುದನ್ನು, ಆಮೇಲೆ ಅವರ ಪ್ರಾರ್ಥನೆ ನಿಮಿತ್ತವಾಗಿ ಅಲ್ಲಿ ದೊಡ್ಡ ಕಾರ್ಯವನ್ನು ದೇವರು ಮಾಡುವುದನ್ನು, ಅದಾದ ನಂತರ ಅವರಿಗೆ ಬಿಡುಗಡೆ ಆಗುವುದನ್ನು, ನಂತರ ಲೂದ್ದಳ ಮನೆಗೆ ಹೋಗಿ ಅವರ ಸಮಾಧಾನ ಹೊಂದಿ ಶಿಷ್ಯರನ್ನು ಬಲಪಡಿಸಿ ಈ ಥೆಸಲೋನಿಕ ಊರಿಗೆ ಬರುವುದನ್ನು ನಾವು ನೋಡುತ್ತೇವೆ. ಈ ಥೆಸಲೋನಿಕಕ್ಕೆ ಬಂದಾಗ ಅಲ್ಲಿ ನಡೆದ ಘಟನೆ ಇದು. ಅವರನ್ನು ನೋಡಿದಾಗ ಜನರು ಅಂದರು, ಅಬ್ಬೋ, ಇವರು ಲೋಕವನ್ನು ಅಲ್ಲಕಲ್ಲೋಲ ಮಾಡಿದವರು ಈಗ ನಮ್ಮ ಊರಿಗೆ ಬಂದಿದ್ದಾರಲ್ಲ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ಮನುಷ್ಯ ಮಾತ್ರದವರಾಗಿರುವಂಥ ಅಪೊಸ್ತಲನಾದಂಥ ಪೌಲ ಮತ್ತು ಸೀಲರ ವಿಷಯದಲ್ಲಿ ಜನರಿಗೆ ಇರುವಂಥ ಒಂದು ವಿಷಯ ಅಥವಾ ಒಂದು ನಂಬಿಕೆ ಏನಂದರೆ, ಇವರು ಲೋಕವನ್ನು ಅಲ್ಲಕಲ್ಲೋಲ ಮಾಡುವರೆಂಬುದಾಗಿ. ನೋಡಿ ಹೇಗೆ ಈ ಮಾತನ್ನು ಅವರಿಗೆ ಹೇಳಲಿಕ್ಕೆ ಆಯಿತು ಅಂತ ಹೇಳೋದಾದರೆ, ಅವರೊಳಗಿರುವಂಥ ದೈವಿಕವಾದಂಥ ಶಕ್ತಿ, ಪೌಲ ಸೀಲಲ್ಲಿರುವಂಥ ದೈವಿಕವಾದಂಥ ಕಾರ್ಯ, ಅವರು ನಡೆದು ಹೋಗುವಾಗ ದೇವರು ಮಾಡಿದಂಥ ಅದ್ಭುತ ಕೃತ್ಯಗಳು, ಅವರು ಮಾತಾಡುವಾಗ ದೇವರು ಮಾಡಿದಂಥ ಮಹತ್ ಕಾರ್ಯಗಳು, ಇದನ್ನು ನೋಡಿದ ಜನರು ಪೌಲ ಸೀಲರನ್ನು ನೋಡಿದರೆ ಭಯಪಡುವುದನ್ನು ನಾವು ಕಾಣುತ್ತೇವೆ. ಇವತ್ತು ನಮ್ಮೂರಿಗೆ ಬಂದಿದ್ದಾರೆ, ನಮ್ಮೂರಲ್ಲಿ ಏನಾಗ್ತದೋ, ನಮ್ಮೂರಿಗೆ ಏನು ಸಂಭವಿಸಿದೆನೋ. ಆದರೆ ಸೇವಕರು ಊರಿಗೆ ಬರುವಾಗ ಅದು ಆಶೀರ್ವಾದ, ಸೇವಕರು ಮನೆಗೆ ಬರುವಾಗ ಅದು ಆಶೀರ್ವಾದ, ಸೇವಕರು ಮನುಷ್ಯರನ್ನ ವ್ಯಕ್ತಿಗಳನ್ನು ಸಂಧಿಸುವಾಗ ಅದು ಬಿಡುಗಡೆ, ಆಶೀರ್ವಾದ. ಆದರೆ ಜನರಾದರೂ ತಪ್ಪಾದ ಕಲ್ಪನೆಯನ್ನು ಹೊಂದಿ, ತಪ್ಪಾದ ಅಭಿಪ್ರಾಯವನ್ನು ಹೊಂದಿ ಅವರು ತಮ್ಮ ಪಾಡಿಗೆ ತಾವು ಮಾತನಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಜನರು ತಿಳ್ಕೊಳ್ಳಿರುವಂಥ ವಿಷಯ ಏನಂದರೆ, ಇವರು ಬಂದರೆ ಆಗ್ಬಿಡುತ್ತೆ. ಆದರೆ ಸೇವಕರು ಅಲ್ಲಿ ಬರುವಾಗ ಬಿಡುಗಡೆ ಆಗುತ್ತೆ. ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡ್ತೇವೆ, ಆ ಕಣಿ ಹೇಳುವಂಥ ಸ್ತ್ರೀ, ಆಕೆಯೊಳಗೆ ದೆವ್ವ ಹೊಕ್ಕಿಕೊಂಡು ಏನಾಗಿತ್ತು, ಆಕೆಯನ್ನು ಆ ರೀತಿಯಾಗಿ ನಡೆಸ್ತಾ ಇತ್ತು. ಆಕೆ ಬೇರೆಯವರ ವಿಷಯದಲ್ಲಿ ಕಣಿ ಹೇಳುವಾಗ ಅದು ಆದಾಯವನ್ನು ಯಜಮಾನ ಹೊಂದಿಕೊಳ್ತಾ ಇದ್ದ. ಸೊ ಇದೆಲ್ಲ ಮಾಡಬಾರ್ದ ಕೆಲಸ. ಅದನ್ನು ಮಾಡ್ತಾ ಇರುವಾಗ ಅಲ್ಲಿ ದೇವರಿಗೆ ಇಷ್ಟ ಆಗದೇ ಇರುವಂಥ ಸಂಗತಿಗಳನ್ನು ದೇವರು ತನ್ನ ಸೇವಕರ ಮೂಲಕವಾಗಿ ಬಿಡುಗಡೆ ಕೊಟ್ಟಾಗ ಆ ಜನರಿಗೆ ಸಮಸ್ಯೆ ಉಂಟಾಯಿತು. ಸೊ ಹಾಗೆ ಒಳ್ಳೆಯವರಿಗೆ ಏನಂತಾಗುತ್ತೆ, ಒಳ್ಳೆಯದನ್ನು ಬಯಸ್ತಾರೆ. ಒಳ್ಳೇದಾಗಬೇಕಂತ ಹೇಳೋರು ಒಳ್ಳೆಯದನ್ನೇ ಬಯಸ್ತಾರೆ. ಊರಿಗೆ ಸೇವಕರು ಬರುವಾಗ ನನ್ನ ಊರಿಗೆ ಆಶೀರ್ವಾದ ಅಂತ ಹೇಳಿ ಒಳ್ಳೆಯವರು ಬಯಸ್ತಾರೆ. ಆದರೆ ಒಳ್ಳೆಯದನ್ನು ಇಷ್ಟಪಡದೇ ಇರುವಂಥ ಜನ, ಕತ್ತಲೆಯನ್ನು ಇಷ್ಟಪಡುವಂಥ ಜನ, ಅವರು ಬಂದರೆ ಸರಿ ಇರಲ್ಲ. ಅವ್ರು ನಮ್ಮ ಊರಿಗೆ ಬಂದರೆ ಏನೇನೋ ಆಗ್ಬಿಡ್ತದೆ, ಅವ್ರ ಊರಿಗೆ ಬಂದರೆ ಏನೂ ಆಗೋದಿಲ್ಲ. ಪ್ರಿಯ ಸಹೋದರನೇ ಸಹೋದರಿಯೇ, ನಿನ್ನ ಊರಿಗೆ ಸಮಾಧಾನ ಸಿಗ್ತದೆ, ನಿನ್ನೂರಿಗೆ ಬಿಡುಗಡೆ ಸಿಗ್ತದೆ, ನಿನ್ನೂರಿಗೆ ಒಂದು ಶಾಂತಿ ನೆಲೆಸ್ತದೆ. ಸೊ ಇಲ್ಲಿ ನಡೆದದ್ದು ಅದೇನೇ ಪ್ರಿಯ ದೇವ ಜನರೇ. ಆ ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಜನರು ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ ಅಂತ ಹೇಳಿ ಯಾಸೋನನು ಅವರನ್ನು ಸೇರಿಸಿಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಅವನ ಮನೆಯ ಮೇಲೆ ಜನರು ಮುಗಿ ಬೀಳೋದನ್ನು ನೋಡ್ತಾ ಇದ್ದೇವೆ.
ಪ್ರಿಯ ದೇವ ಜನರೇ, ಇವತ್ತು ನಮ್ಮಲ್ಲಿ, ಇವತ್ತು ದೇವ ಜನರಲ್ಲಿ, ದೇವರ ಮಕ್ಕಳಲ್ಲಿ ಆ ಅದ್ಭುತವಾದಂಥ ಶಕ್ತಿ ನೆಲೆಗೊಂಡುದಾದರೆ ನಾವು ಎಲ್ಲಿ ಹೋದರೂ ಕೂಡ ಜನರು ಸೇವಕರ ಬಗ್ಗೆ ಆಮೇಲೆ ಅಂದ್ಕೊಳ್ತಾರೆ, ಇವರು ಲೋಕವನ್ನು ಅಲ್ಲ ಕಲ್ಲಲು ಮಾಡುವರು ಎಂಬುದಾಗಿ. ಹಾಲೆಲೂಯ. ಬೆಳಗಿನ ಸಮಯದಲ್ಲಿ ಅದ್ಭುತವಾದ ಶಕ್ತಿಯನ್ನು ನಾವು ದೇವರಂತ ಕೇಳೋಣ. ಅದ್ಭುತವಾದಂಥ ಶಕ್ತಿಯಲ್ಲಿ ದೇವರು ನಮ್ಮನ್ನು ನಡೆಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಈ ದಿನಮಾನಗಳಲ್ಲಿ ಸಾಮಾನ್ಯರಂತೆ ಸಾಮಾನ್ಯವಾಗಿದ್ದು ನಾವು ನಡೆಯುವುದಾದರೆ ನಾವು ಏನನ್ನು ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಬೇಕೇ ಬೇಕು ಪ್ರೇರೆ. ಹಾಗೆ ನಾವು ಇರುವಾಗ ನಿಜವಾಗ್ಲೂ ನಾವು ಊರುಗಳೆಲ್ಲ ಪ್ರವೇಶಿಸುವಾಗ ಅಥವಾ ವ್ಯಕ್ತಿಗಳನ್ನು ಸಂಧಿಸುವಾಗ ಆಮೇಲೆ ನಾವು ಮಾತಾಡುವಾಗ ಆ ಮನುಷ್ಯನ ಹೃದಯದಲ್ಲಿ ಅದ್ಭುತವಾದಂಥ ಒಂದು ಸಮಾಧಾನ ಬರುವುದನ್ನು ನಾವು ನೋಡೋರಾಗಿದ್ದೇವೆ. ಪ್ರೈಸ್ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಪೌಲ ಶೀಲರನ್ನು ಜನರು ನೋಡುವಾಗ ದೇವರವರು ಭಯಪಡುವುದನ್ನು ಕಾಣ್ತಾ ಇದ್ದೇವೆ ಸ್ವಾಮಿ. ದೇವರವರು ಭಯಪಡುವುದು ಬೇಡ, ಅವರು ನಿನ್ನನ್ನು ಸನ್ಮಾನಿಸುವ ಹಾಗೆ ಇವತ್ತು ನಾವು ಕೂಡ ಸೇವಕರುಗಳು ಕರ್ತನೆ, ಊರುಗಳನ್ನು ಸಂಧಿಸುವಾಗ, ಜನರನ್ನು ಸಂಧಿಸುವಾಗ ನಿನ್ನನ್ನು ಗೌರವಿಸುವಂತೆ ಅವರ ರಕ್ಷಣೆಯನ್ನು ಹೊಂದಿಕೊಳ್ಳುವ ಹಾಗೆ ದೇವರೇ, ನಿನ್ನ ಮಕ್ಕಳನ್ನು, ಸೇವಕರುಗಳನ್ನು, ಶಿಷ್ಯರನ್ನು ನೀನು ಮುನ್ನಡೆಸುವುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಕೊಟ್ಟಿರುವ ಅಧಿಕಾರಕ್ಕಾಗಿ ಸ್ತೋತ್ರ. ಕೊಟ್ಟಿರುವಂಥ ಎಲ್ಲ ಕರ್ತನೆ ಸ್ವಾಮಿ ವರದಾನಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಎಲ್ಲ ಮಹಿಮೆ, ಘನತೆ, ಪ್ರಭಾವಗಳನ್ನು ಕರ್ತನೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು.